ಇವಾಗ ರೆಕಾರ್ಡ್ ಆಗ್ತದೆ. ಎಕ್ಸಾಸ್ಟ್ ಹಾಕಿದ್ಮೇಲೆ ನಾನು ಮೈಲೇಜ್ ಟೆಸ್ಟ್ ಮಾಡಿಲ್ಲ ಬ್ರೋ. ನಾನು POV ಹೆಂಗೆ ಮಾಡ್ತಿದ್ದೀನಿ ಅಂತ ನೋಡ್ತೀರಾ? ನೋಡಿ, ದಿ ವುಲ್ಫ್ ಕಿಡ್ ಅಂತ ಇದೆ ಬ್ರೋ. ಏನೇನು ಖರ್ಚು ಮಾಡಿದ್ದೀನಿ ಅಂತ ಎಲ್ಲಾನು ಬರೆದಿಟ್ಕೊಂಡಿದ್ದೀನಿ. ಅದೇನಾದರೂ ಫಿನ್ಸು ಲಾಕ್ ಆಗಿತ್ತು ಅಂದರೆ ಪ್ರಾಪರಾಗಿ ಆಯಿಲ್ ಕೂಲ್ ಆಗ್ತಾ ಇರಲ್ಲ. ಟೋಟಲ್ ಕಾಸ್ಟ್ ಆಫ್ ಯೋರ್ ಬೈಕ್ ಅಂತ. ನಿಮ್ಮ ಬೈಕ್ ಸೂಪರ್ ಆಗಿದೆ ಆ್ಯಂಡ್ ಕಾರ್ ಕೂಡ ಅಂತ. ಹಾಂ, ಫಸ್ಟ್ ಒನ್ ಬ್ರೋ ಇದಾ? ಹೌದು. ಓಹೋ, ಅದು ಮಹೀಂದ್ರ SUV ಝೋನ್ ಮಾಡ್ಕೊಳ್ಳೋದು ಎಷ್ಟು ಅಡ್ವಾಂಟೇಜ್ ಅಂದರೆ ನೋಡಿ. ಓಕೆ ಬ್ರೋ, ಥ್ಯಾಂಕ್ ಯು. ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿದ್ದೆ, ಕ್ವಶನ್ಸ್ ಕೇಳಿ ಅಂತ. ಪರವಾಗಿಲ್ಲ, ಒಂದು 500 ಜನ ನೋಡಿದ್ರು, ಒಂದು 15 ಜನ ಕ್ವಶನ್ಸ್ ಕೇಳಿದ್ದಾರೆ. ಸೊ ಆ ಕ್ವಶನ್ಸ್ಗೆ ಇವತ್ತು ಆನ್ಸರ್ ಮಾಡ್ತೀನಿ. ಬನ್ನಿ, ಫಸ್ಟ್ ಕ್ವಶನ್ ಏನಂತ ನೋಡೋಣ. ಯೋಸ್ ವೈಭವ್ ಅಂತ, ಟೋಟಲ್ ಕಾಸ್ಟ್ ಆಫ್ ಯೋರ್ ಬೈಕ್ ಅಂತ. ಸೊ ನೋಡಿ ಬ್ರೋ, ಬೈಕ್ ಆನ್ ರೋಡ್ ಪ್ರೈಸ್ ಬಂದು 2,15,000 ಆಯಿತು. ನಂಬರ್ ಪ್ಲೇಟ್ಗೆ ನಾನು ಎಕ್ಸ್ಟ್ರಾ ಕೊಟ್ಟೆ 12,000. ಫ್ಯಾನ್ಸಿ ನಂಬರ್, ನನಗೆ ಬೇಕಾಗಿದ್ದ ನಂಬರ್ ತೊಗೊಂಡಿದ್ದೀನಿ. ಆ್ಯಂಡ್ ಟೋಟಲ್ ಕಾಸ್ಟ್ ಬಂದು ನನಗೆ 2,27,000 ಬಿದ್ದಿದೆ. ಮಹೀಂದ್ರ ಕಾರ್ಗಳು ಓನ್ ಮಾಡ್ಕೊಳ್ಳೋದು ಎಷ್ಟು ಅಡ್ವಾಂಟೇಜ್ ಗೊತ್ತಾ? ಅದು ಮಹೀಂದ್ರ SUV ಝೋನ್ ಮಾಡ್ಕೊಳ್ಳೋದು ಎಷ್ಟು ಅಡ್ವಾಂಟೇಜ್ ಅಂದರೆ ನೋಡಿ, ಒಂಚೂರು ಟಚ್ ಆಗೋಲ್ಲ. ಗಾಡಿ ಎಷ್ಟೇ ಹೈಟ್ ಇರಲಿ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಅದೇ ನಾನು ಶಿಫ್ಟ್ ಅಂದರೆ ಆ ಕಡೆ ಜಂಪ್ ಮಾಡಿಕೊಂಡು ಡೋರ್ ತೆಕ್ಕೊಂಡು ಹೋಗಬೇಕು. ಇದ್ರಲ್ಲಿ ನೋಡಿ, ಆರಾಮಾಗಿ ತೆಗಿಬೋದು, ಆರಾಮಾಗಿ ಇಳ್ಕೋಬೋದು. ಮಹೀಂದ್ರ. ಅಕ್ಷಯ್ ಪಾಟೀಲ್, ಎಕ್ಸಾಸ್ಟ್ ಹಾಕಿದ್ದೀರಾ ಅಲ್ವಾ, ಮೈಲೇಜ್ ಎಷ್ಟು ಕೊಡುತ್ತೆ? ಸೊ ಎಕ್ಸಾಸ್ಟ್ ಹಾಕಿದ್ಮೇಲೆ ನಾನು ಮೈಲೇಜ್ ಟೆಸ್ಟ್ ಮಾಡಿಲ್ಲ ಬ್ರೋ. ಆ್ಯಕ್ಚುಲಿ ಎಕ್ಸಾಸ್ಟ್ ಹಾಕೋಕ್ಕೂ ಮುಂಚೆ ಅಂದರೆ ಸ್ಟಾಕ್ ಎಕ್ಸಾಸ್ಟಲ್ಲಿ ನನಗೆ ಒಂದು 50 km/L ಬರ್ತಾಯಿತ್ತು. ಅದ್ರದ್ದೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಅದು ಬಂದು ಒಂದು 55 to 60 km/h ನಾನು ರನ್ ಮಾಡ್ತಾಯಿತ್ತು ಗಾಡಿ. ಒಂದು 50ರಿಂದ 60 ಸ್ಪೀಡಲ್ಲೇ ಇರ್ತಿದೆ. ಸೊ ಅದರಲ್ಲೇ ನನಗೆ 50 km ಮೈಲೇಜ್ ಬಂದಿದೆ. ನಾನು POV ಹೆಂಗೆ ಮಾಡ್ತಿದ್ದೀನಿ ಅಂತ ನೋಡ್ತೀರಾ? ನೋಡಿ, DJ ಆ್ಯಕ್ಷನ್ 2 ಅಲ್ಲಿ ಹೆಡ್ ಮೌಂಟೇ ಕೊಡ್ತಾರೆ. ಸೊ ಇದೊಂದು ಅಡ್ವಾಂಟೇಜ್ ಆ್ಯಕ್ಷನ್ 2 ಕ್ಯಾಮ್ರಾಸಲ್ಲಿ. ಸ್ಟಾಕಲ್ಲೇ ಸುಮಾರು ಮೌಂಟ್ಸ್ ಕೊಡ್ತಾರೆ, ಕ್ಲಿಪ್ಪಿಂಗ್ಸ್ ಕೊಡ್ತಾರೆ. ಸೊ ಅದು ಹಾಕ್ಕೊಂಡು ಆರಾಮಾಗಿ ವೀಡಿಯೋ ಮಾಡ್ಬೋದು, ನಮಗೆ ಹೆಂಗೆ ಬೇಕೋ ಹಂಗೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದು ಡೆಲ್ವಿನ್ ನಿಕೋಲಸ್ ಡಾಲ್ಫ್, ನನ್ನ ಫ್ರೆಂಡ್ ಹಾಕಿದ್ದಾನೆ. ಬಿಯರ್ ಹಾಕೋಣ ಬಾ ಬ್ರೋ. ನಾನು ಕುಡಿಯಲ್ಲ ಬ್ರೋ, ನಿಮಗೂ ಗೊತ್ತದು ನಾನು ಕುಡಿಯಲ್ಲ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದು ಮನೋಜ್ 000567 ಕಾಣಿಸ್ತಿದೆಯಾ ಗೊತ್ತಿಲ್ಲ. ನೀವು ಅಂತೂ ನಿಮ್ಮ ಬೈಕ್ ಸೂಪರ್ ಆಗಿದೆ ಆ್ಯಂಡ್ ಕಾರ್ ಕೂಡ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಮನೋಜ್. ದಿ ವುಲ್ಫ್ ಕಿಡ್ ಅಂತ ಇದೆ ಬ್ರೋ. ಹಾಂ, ಫಸ್ಟ್ ಒನ್ ಬ್ರೋ ಇದಾ? ಹೌದು. ಓಹೋ, ಓಕೆ ಬ್ರೋ, ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡೋಣ. ದಿವ್ಯಾರಾಮಯ್ಯ, ನಮ್ಮ ಅಕ್ಕ, ಎಷ್ಟೋ ಪಾಪ ಅದಕ್ಕೆ ಟಾರ್ಚರ್ ಕೊಡ್ತೀಯಾ? ಅದಕ್ಕೆ ಇವಾಗ ನಾನು ಟಾರ್ಚರ್ ಕೊಟ್ಟಿಲ್ಲ ಅಂದರೆ ಮುಂದೆ ಒಂದಿನ ನನಗೆ ಟಾರ್ಚರ್ ಕೊಡುತ್ತೆ ಅದು. ಏನಕ್ಕೆ ಅಂದರೆ ಗಾಡಿ ಮೇಲೆ ಏನೇ ವರ್ಕ್ ಮಾಡಿದ್ರು ಅದರಿಂದ ಏನೋ ಒಂದು ಕಲ್ತ್ಕೋತೀವಿ. ಇನ್ ಕೇಸ್ ಏನಾದರೂ ಆನ್ ದ ವೇ ಎಲ್ಲಾದರೂ ಬ್ರೇಕ್ ಡೌನ್ ಆಯಿತು ಅಂದರೆ ಅಟ್ಲೀಸ್ಟ್ ನನ್ನ ಕೈಯಲ್ಲಿ ಮ್ಯಾನೇಜ್ ಮಾಡಿಕೊಂಡು ಸರ್ವಿಸ್ ಸ್ಟೇಷನಿಗೆ ಎತ್ಕೊಬರೋಷ್ಟು ಕೆಪಾಸಿಟಿಗಾದರೂ ನಾನು ತಗೊಬರಬೇಕು. ರೀಸೆಂಟಾಗಿ ನನಗೆ ಕ್ಲಚ್ ಕೇಬಲ್ ಕಟ್ ಆಗೋಯ್ತು. ಅವತ್ತೇ ನನಗೆ ಕ್ಲಚ್ ವೈರ್ ಹೆಂಗೆ ಅಸೆಂಬಲ್ ಮಾಡಬೇಕು ಎಲ್ಲ ತಿಳ್ಕೊಂಡೆ. ಒಂದು ಲೋಕಲ್ ಗ್ಯಾರೇಜಲ್ಲಿ ಅಸೆಂಬ್ಲಿ ಮಾಡ್ತಿದ್ರು, ಆವಾಗ ನಾನು ಅವ್ರ ಹತ್ರ ಕೇಳಿ ತಿಳ್ಕೊಂಡೆ. ಸೊ ನನ್ನ ನಾಲೆಜ್ನ ನಾನು ಇಂಪ್ರೂವ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾನು ಮಾಡಲೇಬೇಕು ಅದನ್ನು. ಇವಾಗ ರೆಕಾರ್ಡ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಬಂದು RJ3 ಅಂತ, ಇಂಜಿನ್ ಹೀಟ್ ಆಗ್ತಿದೆ ಬ್ರೋ ಜಾಸ್ತಿ ಅಂತ ಕ್ವಶನ್ ಮಾಡಿದ್ದಾರೆ. ಬ್ರೋ, ನಿಮ್ದೇನಾದರೂ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇತ್ತು ಅಂದರೆ ಒಂದ್ಸರಿ ಕೂಲೆಂಟ್ ಆಯಿಲ್ ಲೆವೆಲ್ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಹಂಗೆ ಒಂದ್ಸರಿ ಇಂಜಿನ್ ಆಯಿಲ್ ಕೂಡ ಚೆಕ್ ಮಾಡ್ಕೊಳ್ಳಿ. ಲೆವೆಲ್ ಏನಾದರೂ ಡ್ರಾಪ್ ಆಗಿತ್ತು ಅಂದರೆ ಇಂಜಿನ್ನು ಹೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ನಿಮ್ದೇನಾದರೂ ಏರ್ ಕೂಲ್ಡ್ ಇಂಜಿನ್ ಇತ್ತು ಅಂದರೆ, ಎಕ್ಸ್ಪಲ್ಸ್ ಏನಾದರೂ ಇತ್ತು ಅಂದರೆ ಅದರಲ್ಲಿ ನಮಗೆ ಲಿಕ್ವಿಡ್ ಕೂಲ್ಡ್ ಬರೋಲ್ಲ, ಏರ್ ಕೂಲ್ಡ್ ಇಂಜಿನ್ ಇರುತ್ತೆ. ಸೊ ಅದರಲ್ಲಿ ನೀವೇನು ನೋಡಬೇಕು ಅಂದರೆ ಆಯಿಲ್ ಕೂಲ್ ಆಗೋದಕ್ಕೆ ಸಪ್ರೇಟ್ ಒಂದು ರೇಡಿಯೇಟರ್ ಥರ ಕೊಟ್ಟಿರ್ತಾರೆ. ಸೊ ಅದರೊಳಗಡೆ ಫಿನ್ಸ್ ಇರುತ್ತೆ. ಆ ಫಿನ್ಸ್ ಏನಾದರೂ ಲಾಕ್ ಆಗಿತ್ತು ಅಂದರೆ ಏರ್ ಪಾಸ್ ಆಗೋಲ್ಲ, ಅದು ಫ್ಲೋ ಆಗಬೇಕು ಏರ್ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ. ಸೊ ಆವಾಗ ಕೂಲ್ ಆಗೋದಕ್ಕೆ, ಆಯಿಲ್ ಕೂಲ್ ಆಗೋದಕ್ಕೆ ಒಂದು ಅಡಿಷ್ನಲ್ ಸಿಸ್ಟಮ್ ಇದೆ. ಅದೇನಾದರೂ ಫಿನ್ಸು ಲಾಕ್ ಆಗಿತ್ತು ಅಂದರೆ ಪ್ರಾಪರಾಗಿ ಆಯಿಲ್ ಕೂಲ್ ಆಗ್ತಾ ಇರಲ್ಲ, ಚೆಕ್ ಮಾಡ್ಕೊಳ್ಳಿ ಅದೊಂದು ಸರಿ. ಆ್ಯಂಡ್ ಅದರಲ್ಲೂ ನೀವು ಇಂಜಿನ್ ಆಯಿಲ್ ಕೂಡ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿತ್ತು ಅಂದರೆ ಆಯಿಲ್ ಚೇಂಜ್ ಮಾಡ್ಕೊಳ್ಳಿ, ಸರ್ವಿಸ್ ಮಾಡಿಸ್ಕೊಳ್ಳಿ.
ಬೆಟರ್ 10W40 ಅಥವಾ 50 ಆಯಿಲ್ಗೆ ಹೋಗಿ ನೋಡಿ. ಏನಕ್ಕೆ ಅಂದರೆ 10W40 ಮತ್ತು 50 ಚೂಸ್ ಮಾಡ್ತೀವಿ. 10W50 ಒಂದು ಹೈ ಹೀಟ್ ರೆಸಿಸ್ಟೆಂಟ್ ಮಾಡೋಂಥ ಆಯಿಲ್, ಬೇಗ ಇಂಜಿನ್ ಹೀಟ್ ಆಗಲ್ಲ. ಸೊ ಆಯಿಲ್ ಆದಷ್ಟು ಕೂಲಾಗಿರೋಕ್ಕೆ ಟ್ರೈ ಮಾಡುತ್ತೆ. ಸೊ ಹೈ ಟೆಂಪ್ರೇಚರ್ನ ವಿತ್ಸ್ಟ್ಯಾಂಡ್ ಮಾಡೋದಕ್ಕೆ 10W40 ಅಥವಾ 10W50 ಆಯಿಲ್ನ ಯೂಸ್ ಮಾಡ್ತಾರೆ. ನಮ್ಮ ಬ್ಯಾಂಗ್ಳೂರ್ ಟೆಂಪ್ರೇಚರಿಗೆ ಸಾಕು 10W30 ಅಂತ ನಾನು ನನ್ನ ಎಕ್ಸ್ಪಲ್ಸಿಗೆ 10W30 ಯೂಸ್ ಮಾಡಿದ್ದೀನಿ. ವರುಣ್ ಭೈರವ 03 ಬೆಸ್ಟ್ ಇಂಜಿನ್ ಆಯಿಲ್ ಫಾರ್ ಎಕ್ಸ್ಪಲ್ಸ್. ಬ್ರೋ, ಬೆಸ್ಟ್ ಇಂಜಿನ್ ಆಯಿಲ್ ಅಂತ ಅಂದರೆ ನಾನೀಗ ಮೋಟೋಲ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನನಗೆ ಅದ್ರದ್ದು ಎಕ್ಸ್ಪೀರಿಯನ್ಸ್ ತಗೋತೀನಿ, ನೋಡೋಣ. ನನಗೆ ಯಾವುದು ಪರ್ಫೆಕ್ಟ್ ಅಂತ ನನಗೆ ಹೇಳೋಕೆ ಗೊತ್ತಿಲ್ಲ, ಯಾಕಂದರೆ ನಾನು ಯೂಸ್ ಮಾಡಿದ್ದು ಇರೋ ಎಕ್ಸಾಟಿಕ್ಕು. ಸ್ವಲ್ಪ ಹೀಟಿಂಗ್ ಇಶ್ಯೂಸ್ ಜಾಸ್ತಿ ಇತ್ತು. ಕಂಪ್ಯಾರಿಟಿವ್ಲಿ ಈಗ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಿದೆ. ಸಿಟಿಯಲ್ಲಿ ಓಡಿಸೋದಕ್ಕೆಲ್ಲ ಹೀಟ್ ಅಷ್ಟು ಅನಿಸಲ್ಲ ನನಗೆ. ನೋಡೋಣ, ಇನ್ನೂ ಸ್ವಲ್ಪ ಓಡಿಸಿ ಲಾಂಗ್ ರೈಡ್ಸ್ ಎಲ್ಲ ಹೋದಾಗ ನಾನು ಎಕ್ಸ್ಪೀರಿಯನ್ಸ್ ಮಾಡಿ ಅದರದೊಂದು ಕಂಪ್ಲೀಟ್ ರಿವ್ಯೂ ಕೊಡ್ತೀನಿ. ಸೊ ಬೈಕ್ದು ರಿವ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡೋಣ. ಆ್ಯಂಡ್ ಬ್ರೋ, ಎಕ್ಸಾಸ್ಟ್ ಇನ್ಸ್ಟಾಲೇಷನ್ ಆದಮೇಲೆ ಮೈಲೇಜ್ ಚೆಕ್ ಮಾಡಿದ್ರಾ ಬ್ರೋ? ಇನ್ನೂ ಇಲ್ಲ ಬ್ರೋ, ಅದು ಚೆಕ್ ಮಾಡಿಲ್ಲ. ಚೆಕ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ಮಾಡ್ತೀನಿ. ಅದ್ರ ಮೇಲೇನೋ ಒಂದು ಡೀಟೇಲ್ಡ್ ವಿಡಿಯೋ ಮಾಡೋಣ ವಿತ್ ಎಕ್ಸಾಸ್ಟ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದು ತುರೈ ಅಫಿಷಿಯಲ್ ಇಸ್ ಒನ್ ಆಫ್ ಮೈ ಗುಡ್ ಫ್ರೆಂಡ್. ಅವನು ಟ್ರಾನ್ಸ್ಲೇಟ್ನಾ ಅಂತ ಕ್ವಶನ್ ಹಾಕಿದ್ದಾನೆ. ಅವನಿಗೆ ಆ್ಯಕ್ಚುಲಿ ಕನ್ನಡ ಬರೋಲ್ಲ, ತಮಿಳು. ಅವನು ಇಸ್ವನ್ ಚೆನ್ನೈ. எனக்கு அவ்வளோ தமிழ் வராது தம்பி, ஆனால் சொல்கிறேன், ட்ரான்ஸ்லேட் பண்ணுறதுக்கு ட்ரை பண்ணுறேன். ஏதாச்சும் ಕ್ವಶನ್ ಕೇಳು, ನಾನು ಆನ್ಸರ್ பண்ணுறேன்னா சொல்லியிருக்கேன் அதில். ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದು ಮಿಸ್ಟರ್ ರಿಚ್ ಕಿಡ್ 18 ಗಾಡಿ ಮೇಲೆ ಎಷ್ಟು ಖರ್ಚು ಹಾಕಿದ್ದೀರಾ ಅಂತ ಕೇಳಿದ್ದಾರೆ. ಸೊ ಬ್ರೋ, ಗಾಡಿ ಮೇಲೆ ಎಷ್ಟು ಖರ್ಚು ಹಾಕಿದ್ದೀನಿ ಅನ್ನೋದಕ್ಕಿಂತ ಗಾಡಿ ತೊಗೊಂಡಾಗಿಂದ ನಾನು ಎಷ್ಟು ಖರ್ಚು ಮಾಡ್ಕೊಂಡಿದ್ದೀನಿ ಅಂತ, ಏನೇನು ಖರ್ಚು ಮಾಡಿದ್ದೀನಿ ಅಂತ ಎಲ್ಲನೂ ಬರೆದಿಟ್ಕೊಂಡಿದ್ದೀನಿ. ಸೊ ಆವ್ರೇಜಾಗಿ ಹೇಳಬೇಕಂದ್ರೆ ಹೆಲ್ಮೆಟು, ಅದರ ಬ್ಲೂಟೂತು, ಪ್ಯಾಡಾಕ್ಸು, ಮತ್ತು ಫಾಗ್ ಲ್ಯಾಂಪ್ ಹಾಕ್ಸಿದೆ, ರೈಡಿಂಗ್ ಜಾಕೆಟ್ಸು, ರೈಡಿಂಗ್ ಗೇರ್ಸು, ಆ್ಯಕ್ಷನ್ ಕ್ಯಾಮ್ರಾ, ಅದರದ್ದು ಆಕ್ಸೆಸರೀಸ್ ತೊಗೊಂಡಿದೆ. HDR ತುಂಬಾ ಆಕ್ಸೆಸರೀಸ್ ತೊಗೊಂಡಿದ್ದೀನಿ. ಮೇಜರಾಗಿ ಕಾಸ್ಟ್ ಆಗಿತ್ತು ನನಗೆ ಎಕ್ಸಾಸ್ಟ್ ಮತ್ತು ಮೋಟೋಟಾಕ್, ಹ್ಯಾಂಡಲ್ ಬಾರು, ಕ್ವಿಕ್ ಥ್ರಾಟಲ್, ಅಳುಮೂಳು ಅಂತ ಎಲ್ಲ ಒಂದು 80,000 to 85,000 ಮೇಲೇ ಖರ್ಚು ಮಾಡ್ಕೊಂಡಿದ್ದೀನಿ. ಖರ್ಚು ಅಂತ ಹೇಳೋಕ್ಕಾಗಲ್ಲ, ಸೊ ನಮ್ಮ ಹ್ಯಾಪಿನೆಸ್ ಅದು. ಸೊ ಅದರಿಂದ ನನಗೆ ಖುಷಿ ಸಿಗುತ್ತೆ. ನಾನು ಯಾವುದು ಬೇರೆ ಡ್ರಗ್ಸ್ಗೆಲ್ಲ ಅಡಿಕ್ಟ್ ಆಗಿಲ್ಲ, ನಾನು ಸ್ಮೋಕ್ ಮಾಡಲ್ಲ, ಡ್ರಿಂಕ್ಸ್ ಮಾಡಲ್ಲ. ಸೊ ನನ್ನ ಅಡಿಕ್ಷನ್ ಅಷ್ಟೇ ಬೈಕೆ. ಸೊ ನನ್ನ ಫ್ರೆಂಡ್ ಸರ್ಕಲಲ್ಲಿ ಇದ್ದಾರೆ, ನಾನು ಕಲಿಬೋದು, ಮಾಡ್ಬೋದು, ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನನಗೆ ಬೈಕ್ ಮೇಲೆ ಸ್ಪೆಂಡ್ ಮಾಡಬೇಕು, ನನ್ನ ಮೇಲೆ ನಾನು ಸ್ಪೆಂಡ್ ಮಾಡ್ಕೋಬೇಕು ಅಷ್ಟೇ. ನೆಕ್ಸ್ಟ್ ಕ್ವಶನ್ನು ನಮ್ಮ ಮುಂದೆನೇ ಉತ್ತರ ಇರುವಾಗ ಪ್ರಶ್ನೆ ಇಲ್ಲಿಂದ ಬರುತ್ತೆ. ಚಿಕ್ಕಪ್ಪ ಆಟಿಟ್ಯೂಡ್ ಕಿಂಗ್ ಮಿಥುನ್, ಅದೇನು ಉತ್ತರ ಇದಪ್ಪ ನಿನ್ನ ಮುಂದೆ, ನೀನೇ ಇಟ್ಕೊಳ್ಳಪ್ಪ, ನಿನ್ನ ಉತ್ತರ ಇಟ್ಕೊಂಡು ನಾನೇನು ಮಾಡಲಪ್ಪ. ಏನಾದರೂ ಕ್ವಶನ್ ಇದ್ದರೆ ಕೇಳಿ ಅಂತ ಹಾಕಿದ್ದೀನಿ. ಕ್ವಶನ್ ಇದ್ದರೆ ಕೇಳಿ, ನಿನ್ನ ಹತ್ರ ಉತ್ತರನೇ ಇದ್ದರೆ ಆಲ್ ದ ಬೆಸ್ಟ್, ನೀನೇ ಇಟ್ಕೋ. ನೆಕ್ಸ್ಟ್ ಕ್ವಶನು, ಮಚ್ಚ ಸರ್ವಿಸ್ ಎಲ್ಲ ಮಾಡಿ ಫುಲ್ ರೆಡಿ ಮಾಡಿ ಇದೆಯಾ, ಒಂದು 2 days ಕೊಡು, ಏರಿಯಾ ಫುಲ್ ಸೌಂಡು. ಹರ್ಷ ವಂಡರ್. ಶಿಷ್ಯ, ನಿನ್ನ ಹತ್ರನೇ ಇತ್ತು 2 ದಿನ ಗಾಡಿ ಎಕ್ಸಾಸ್ಟ್ ಹಾಕ್ದಾಗಿಂದ. ತೊಗೊಂಡೋಗೋ ಮಚಾಲೆ, ನಿನ್ಗಿಲ್ದಿರೋ ಬೈಕೇನಲ್ಲಿ ನಿನ್ನ ಗಾಡಿ ಕೊಟ್ಬಿಟ್ಟು 2 ದಿನ ತೊಗೊಂಡೋಗೋ. ಇವತ್ತು ವೈಕುಂಠ ಏಕಾದಶಿ, ಫುಲ್ ರಶ್ಶು, ಫುಲ್ ಕಾಫ್ಸು. ಸೊ ನೆಕ್ಸ್ಟ್ ಕ್ವಶನ್ ಬಂದು ಕಾರ್ತಿಕ್ ಆನ್ ರೋಡ್ಸ್ ಅಂತ. ಬ್ರೋ, ಒಂದು ಹಾರ್ಟ್ ಹಾಕ್ಬಿಟ್ಟಿದ್ದೀರಾ, ನನ್ನ ಕಡೆಯಿಂದ ಒಂದು ಹಾರ್ಟ್ ತೊಗೊಳ್ಳಿ. ಆ್ಯಂಡ್ ಹೋಪ್ ಯು ಪೀಪಲ್ ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಟೈಮ್ನ ತೊಗೊಂಡು ಕಮೆಂಟ್ ಮಾಡಿ, ಅಂದರೆ ಕ್ವಶನ್ ಕೇಳಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್. I'm next to God, so next to God, next to God.